ಅವನ ದಂತನೇ ಅವನಿಗೆ ಒಂದು ಲುಕ್ ಅವನಿಗೆ. ಅಂಥ ಒಂದು ಅದ್ಭುತವಾದ ಆನೆ ಸುಮಾರು ಒಂದು 15 ವರ್ಷಗಳ ಕಾಲ ನಿರಂತರವಾಗಿ ಮೈಸೂರು ದಸರಾಕ್ಕೆ ಬಂದಿದೆ. ಕಾಡಾನೆ ಸೇರೆ ಆಗಿರ್ಬೋದು, ಹುಲಿ ಸೇರೆ ಆಗಿರ್ಬೋದು, ಅದರಲ್ಲಿ ಮುನ್ನುಗ್ತಾ ಇದ್ದ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ. ನಂತರ ತರಬೇತಿ ಕೂಡ ಕೊಡ್ತಾ ಇದ್ದ. ಆ ಬಲರಾಮ ಆನೆ ನಿಮಗೆ ನೀವು ಕೇಳಿರ್ಬೋದು. ಆ ಬಲರಾಮ ಆನೆಯ ಕಾಲು ಕೆಳಗಡೆ ಒಂದು ಗೊತ್ತಿಲ್ಲದಂತೆ ಒಂದು ಮಗು, ಒಂದು ಚಿಕ್ಕ ಬಾಲಕಿ ಹೋಗಿ ಸೇರ್ಕೊಂತು ನೋಡಿ. ದ್ರೋಣ ನಂತರ ಅವನು ಅಂಬರಿ ತೆಗಿಬೇಕಿತ್ತು ಅಂದರೆ ಅದು ನಮ್ಮ ಗಜೇಂದ್ರ ತೆಗಿಬೇಕಾಗಿತ್ತು. ಎಲ್ಲ ಎಲ್ಲ ಅಧಿಕಾರಿಗಳಾಗಿರ್ಬೋದು, ಮಾವುತರಾಗಿರ್ಬೋದು, ಆನೆ ಡಾಕ್ಟರ್ಗಳಾಗಿರ್ಬೋದು, ಎಲ್ಲರೂ ಕೂಡ ಆಯ್ಕೆ ಮಾಡಿರೋದೇ ಗಜೇಂದ್ರನ. ಅದನ್ನು ಕೇಗುಡಿಯಲ್ಲಿ 16 ವರ್ಷ ಇದ್ದರೂ ಕೂಡ ನಂತರ ಅದನ್ನು ದಸರಾ ಆಗಿರ್ಬೋದು, ಬೇರೆ ಬೇರೆ ಸೆರೆ ಕಾರ್ಯಾಚರಣೆ ಆಗಿರ್ಬೋದು, ಎಲ್ಲ ಕೂಡ ಅದನ್ನು ಕರ್ಕೊಂಡು ಹೋಗೋದು ಬಂದ್ ಮಾಡಿದ್ದಾರೆ. ಒಂಥರ ಜೈಲಲ್ಲಿ ಇಟ್ಟ ರೀತಿಯಲ್ಲಿ ಸಾಕಷ್ಟು ವರ್ಷ ಅಲ್ಲೇ ಇತ್ತು. ಈಗ ಮಸ್ತ್ ಯಾವಾಗ ಬರುತ್ತೋ ಆಗ ಆ ಆನೆಗೆ ಮಾವುತ ಯಾರು, ತನ್ನನ್ನು ಕಾವಡಿ ಯಾರು, ಸಾಕಿದವರು ಯಾರು, ಅಧಿಕಾರಿಗಳಾರು ಯಾವುದೂ ಕೂಡ ಗೊತ್ತಿರಲ್ಲ. ಅದು ಒಂದು ವಿಶೇಷವಾದ ಸ್ಥಿತಿಯಲ್ಲಿ ಇರುವಾಗ ಎಲ್ಲರನ್ನೂ ಕೂಡ ಮರೀತಾರೆ. ಆ ಹಂತದಲ್ಲಿ ತುಳಿದು ಸಾಯಿಸಿದೆ. ಗಜೇಂದ್ರನನ್ನು ಸೆರೆ ಹಿಡಿದ ಆನೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಒಂದು ಆನೆ ಅದು. ಆಗಿನ ಸಿಟ್ಟು. ಎಲ್ರಿಗೂ ನಮಸ್ತೆ. ಈ ಸರಿ ನಾವು ಗಜೇಂದ್ರನ ಬಗ್ಗೆ ಮಾತಾಡೋಣ. ಎಲ್ರಿಗೊಂದು ಶುಭ ಸುದ್ದಿ ಅಂತೂ ಬಂದಿದೆ. ನಮ್ಮ ಅರಣ್ಯ ಸಚಿವರು ನಮ್ಮ ಗಜೇಂದ್ರನನ್ನು ಬೂದಿಪಡಗ ಶಿಬಿರದಿಂದ ಮತ್ತಿಗೂಡು ಶಿಬಿರಕ್ಕೆ ಅವನ್ನ ವರ್ಗಾವಣೆ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದಾರೆ. ಇದು ಎಲ್ಲರೂ ಕೂಡ ಅವನ ಅಭಿಮಾನಿಗಳು, ವನ್ಯಜೀವಿ ಪ್ರೇಮಿಗಳು ಎಲ್ಲರೂ ಕೂಡ ಸ್ವಾಗತಿಸಿದ್ದಾರೆ. ಒಳ್ಳೆಯ ಬೆಳವಣಿಗೆ. ಇದರಲ್ಲಿ ಗಜೇಂದ್ರನ ಬಗ್ಗೆ ಒಂದು ಕೆಲವು ವಿಶೇಷ ಗುಣಗಳು, ಮತ್ತು ಈಗ ಅವನ್ನ ಯಾಕೆ ಅಲ್ಲಿಂದ ಶಿಫ್ಟ್ ಮಾಡಿದ್ರು, ಈಗ ಮತ್ತಿಗೂಡು ಶಿಬಿರದಲ್ಲಿ ಎಲ್ಲವೂ ಓಕೆನಾ, ಅಲ್ಲೂ ಕೂಡ ಅಪಾಯ ಇದೆಯಾ, ಯಾವ ರೀತಿಯ ಮುಂದೆ ಗಜೇಂದ್ರನ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ನಿಮ್ಗೆಲ್ರಿಗೂ ಕೂಡ ಗೊತ್ತು, ನಮ್ಮ ಸಾಕಾನೆಗಳಲ್ಲಿ ಇರುವಂಥ ಅತ್ಯಂತ ವಿಶೇಷವಾದ ಆನೆಗಳಲ್ಲಿ ಗಜೇಂದ್ರ ಕೂಡ ಒಬ್ಬ. ಗಜೇಂದ್ರ ಎಂಥ ಅದ್ಭುತವಾದ ಹೆಸರು ನೋಡಿ. ಗಜೇಂದ್ರ ಅಂದರೆ ಇಂದ್ರನ ಪಟ್ಟದಾನೆ. ಗಜೇಂದ್ರ ಯಾವ ರೀತಿ ಇದ್ದಾನೆ ಅದೇ ರೀತಿ ನಮ್ಮ ಸಾಕಾನೆಗಳಲ್ಲಿ ಅದೇ ಪಟ್ಟದಾನೆ ರೀತಿಯಲ್ಲಿ ಇದ್ದಂಥ ಇರುವಂಥ ಒಂದು ಅದ್ಭುತವಾದ ಆನೆ ಅಂದರೆ ಅದು ಗಜೇಂದ್ರ. ನಿಮ್ಗೆ ಎಲ್ಲ ಆನೆಗಳನ್ನು ನೋಡಿ, ಎಲ್ಲ ಆನೆಗಳು ವಿಶೇಷವಾಗಿರುತ್ತೆ. ಒಂದೊಂದಕ್ಕೆ ಒಂದೊಂದು ವಿಶೇಷವಾದ ಗುಣ ಇರುತ್ತೆ. ಬಲಿಷ್ಠವಾಗಿರುತ್ತೆ, ದಂತವಾಗಿ ವಿಶೇಷವಾಗಿರುತ್ತೆ. ಅದೆಲ್ಲಕ್ಕಿಂತ ಮೀರಿದಂಥದ್ದು ನಮ್ಮ ಗಜೇಂದ್ರನದು. ಆ ಗಜೇಂದ್ರನಿಂದ ಭವ್ಯವಾದ ಒಂದು ನಿಲುವು ಇದೆಯಲ್ಲ, ಅವನ ಗಾಂಭೀರ್ಯ ಇದೆಯಲ್ಲ, ಅವನ ಲುಕ್ ಇದೆಯಲ್ಲ, ಮತ್ತು ಅವನ ಆ ಇಡೀ ಬಾಡಿಯ ಒಂದು ಸ್ಟ್ರಕ್ಚರ್ ಇದೆ ನೋಡಿ, ಅದು ಎಲ್ಲ ಆನೆಗಳಿಗೂ ಖಂಡಿತ ಬರಲ್ಲ. ಬರೀ ಧೈರ್ಯ ಒಂದು ಮಾತ್ರ ಇದ್ದರೆ ಸಾಕಾಗಲ್ಲ. ಆ ವಿಶೇಷ ಗುಣಗಳಿದೆಯಲ್ಲ, ಒಂದು ಅಂಬಾರಿ ಆನೆ ಅಂತ ನಾವು ಯಾವ ರೀತಿಯ ಗುರುತು ಮಾಡ್ತೀವಿ, ಅದಕ್ಕಿರುವಂಥ ಎಲ್ಲ ವಿಶೇಷ ಗುಣಗಳು ಇದ್ದಂಥ ಒಂದು ಆನೆ ಅಂದರೆ ಅದು ಗಜೇಂದ್ರ. ಗಜೇಂದ್ರನ ಆ ಮುಖ ನೋಡಿ, ನೋಡುವಾಗಲೇ ನಮ್ಗೆ ಏನೋ ಒಂದು ರೋಮಾಂಚನ, ಏನೋ ಒಂದು ಅವನ ಬಗ್ಗೆ ಗೌರವ ಮೂಡುವಂಥ ಒಂದು ಭವ್ಯವಾದ ನಿಲುವು ಅವನಲ್ಲಿದೆ. ಅವನ ದಂತ ನೋಡಿ, ಎಲ್ಲ ಆನೆಗಳಿಗೆ ಆ ರೀತಿಯ ಒಂದೇ ಸಮತಟ್ಟಾದಂಥ ಆ ಜೋಕಾಲಿಯ ದಂತ ಅಂತ ಹೇಳ್ತೀವಿ ನಾವು, ತೂಗುಯ್ಯಾಲೆ ದಂತ ಅಂತ ಹೇಳ್ತೀವಿ. ಅದು ಎಲ್ಲ ಆನೆಗಳಿಗೂ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಗಜೇಂದ್ರನ್ ನೋಡಿ, ಎರಡು ಎಷ್ಟು ಈಕ್ವಲ್ ಆಗಿ, ಎಷ್ಟು ಒಂದು ಶೇಪ್, ನಾವು ಈ ಒಂದು ನುರಿತ ಕಲಾವಿದ ಒಬ್ಬ ಯಾವ ರೀತಿ ಆನೆನ ನೀನು ಬಿಡಿಸು ಅಂದರೆ ಬಿಡಿಸ್ತಾರೋ ಅದೇ ರೀತಿ ಒಂದು ಚಿತ್ರದಲ್ಲಿ ಬಿಡಿಸಿದ ರೀತಿಯಲ್ಲಿ ನಮ್ಮ ಗಜೇಂದ್ರ ಇದ್ದಾನೆ. ಅವನ ದಂತನೇ ಅವನಿಗೆ ಒಂದು ಲುಕ್ ಅವನಿಗೆ. ಅಂಥ ಒಂದು ಅದ್ಭುತವಾದ ಆನೆ ಸುಮಾರು ಒಂದು 15 ವರ್ಷಗಳ ಕಾಲ ನಿರಂತರವಾಗಿ ಮೈಸೂರು ದಸರಾಕ್ಕೆ ಬಂದಿದೆ. ತುಂಬ ವಿಶೇಷವಾಗಿ ಎಲ್ಲರೂ ಕೂಡ ಪ್ರೀತಿ ಮಾಡ್ತಾಯಿದ್ರು. ಅದರಲ್ಲೂ ನಮ್ಮ ಮಹಾರಾಜರಿಗೆ ಅಂದರೆ ತುಂಬ ಇಷ್ಟ ಗಜೇಂದ್ರನ. ಅದು ಪಟ್ಟದ ಆನೆ ಕೂಡ ಆಗಿತ್ತು. ಹಾಗಾಗಿ ತುಂಬ ವಿಶೇಷವಾಗಿ ಇರುವಂಥ ಒಂದು ಆನೆ. ನಿಮಗೆ ಗಜೇಂದ್ರ ನೋಡಿ, ಆ ಗಜೇಂದ್ರನಲ್ಲಿ ಅರ್ಜುನನಿಗೆ ಒಂದು ಛಲ ಇತ್ತು ನೋಡಿ, ಒಂದು ಹಠ ಇತ್ತು ನೋಡಿ. ಆ ಗುಣ ಕೂಡ ನಮ್ಮ ಗಜೇಂದ್ರನಲ್ಲಿತ್ತು. ಅಂದರೆ ಅಭಿಮನ್ಯು, ಆ ಚುರುಕುತನ, ಹುರುಪು ಇದೆಯಲ್ಲ, ಅದು ಕೂಡ ನಮ್ಮ ಗಜೇಂದ್ರನಲ್ಲಿದೆ. ಮತ್ತು ಇನ್ನೊಂದು ಈ ಆ ದ್ರೋಣನೇನು ಅಂದರೆ ಅವನು ಕಲಿಸುವ ಗುಣ ಮತ್ತು ಮುನ್ನುಗ್ಗುವ ಗುಣ ಅಂತ ನಾವು ಹೇಳ್ತೀವಿ. ಆ ದ್ರೋಣ ಆನೆಯ ಆ ಗುಣ ಕೂಡ ನಮ್ಮ ಗಜೇಂದ್ರನಲ್ಲಿತ್ತು. ಆ ಗಜೇಂದ್ರ ಯಾವುದೇ ಕಾಡಾನೆ ಸೇರೆ ಆಗಿರ್ಬೋದು, ಹುಲಿ ಸೇರೆ ಆಗಿರ್ಬೋದು, ಅದರಲ್ಲಿ ಮುನ್ನುಗ್ತಾ ಇದ್ದ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದ. ನಂತರ ತರಬೇತಿ ಕೂಡ ಕೊಡ್ತಾ ಇದ್ದ. ಮತ್ತು ಇನ್ನೊಂದು ಹಸುವಿನ ಸ್ವಭಾವ ಅಂತ ಹೇಳ್ತೀವಿ, ಅದು ಬಲರಾಮ ಆನೆಯಲ್ಲಿತ್ತು ಅದು. ಆ ಬಲರಾಮ ಆನೆ ನೀವು ಕೇಳಿರ್ಬೋದು. ಆ ಬಲರಾಮ ಆನೆಯ ಕಾಲು ಕೆಳಗಡೆ ಒಂದು ಗೊತ್ತಿಲ್ಲದಂತೆ ಒಂದು ಮಗು, ಒಂದು ಚಿಕ್ಕ ಬಾಲಕಿ ಹೋಗಿ ಸೇರ್ಕೊಂತು. ಆ ಆನೆ ಏನೂ ಮಾಡದೆ ಅದರ ತಂದೆ ತಾಯಿಗಳು ಬರುವವರೆಗೆ ಅದನ್ನು ನೋಡ್ಕೊಂಡದಂಥ ಒಂದು ಅದ್ಭುತವಾದ ಬಲರಾಮ. ಅದೇ ರೀತಿ ಹಸುವಿನ ಸ್ವಭಾವ ಕೂಡ ಇದ್ದಂಥ ಒಂದು ಆನೆ ಬಲರಾಮ. ಈ ರೀತಿ ಎಲ್ಲ ಕೂಡ ಇದ್ದಂಥ ಬಲರಾಮ, ನಮ್ಮ ಗಜೇಂದ್ರ. ಆ ಗಜೇಂದ್ರ ಒಂದು ದುರಂತ ನಾಯಕ ಆಗಿದ ಒಂದು ಕತೆ ಮಾತ್ರ ತುಂಬ ಎಲ್ರೂ ಕೂಡ ಮನಸ್ಸಿಗೂ ಬೇಜಾರಾಗುವಂಥದ್ದು. ಅಂಥ ಒಂದು ಅದ್ಭುತ ಆನೆ.
ನೋಡಿ ದ್ರೋಣನ ನಂತರ ಅವನು ಯಾರು ಅಂಬರಿ ತೆಗಿಬೇಕಿತ್ತು ಅಂದರೆ ಅದು ನಮ್ಮ ಗಜೇಂದ್ರ ತೆಗಿಬೇಕಾಗಿತ್ತು. ಎಲ್ಲ ಎಲ್ಲ ಅಧಿಕಾರಿಗಳಾಗಿರ್ಬೋದು, ಮಾವುತರಾಗಿರ್ಬೋದು, ಆನೆ ಡಾಕ್ಟರ್‌ಗಳಾಗಿರ್ಬೋದು ಎಲ್ಲರೂ ಕೂಡ ಆಯ್ಕೆ ಮಾಡಿರೋದೇ ಗಜೇಂದ್ರನ. ಆದ್ರೆ ಯಾವುದೋ ಒಂದು ಚಿಕ್ಕ ಘಟನೆ, ಯಾವ್ದು ಮಾಡಿದ ತಪ್ಪಿಗೋ, ಮಾಡದಿರೋ ತಪ್ಪಿಗೋ, ವಿಧಿಯಾಟನೋ ಏನೋ ಗೊತ್ತಿಲ್ಲ. ದುರಂತ ನಾಯಕನಾಗಿ ಇವತ್ತಿಗೂ ನಮ್ಮ ಎದುರಿಗಿರುವಂಥ ಒಂದು ಆನೆ ಅಂದರೆ ಗಜೇಂದ್ರ. ನೀವು ಶೇಕ್ಸ್‌ಪಿಯರ್‌ದ ನಾಟಕ ಎಲ್ಲ ನೋಡಿರ್ಬೋದು. ಅಲ್ಲಿ ದುರಂತ ಕಥೆಗಳು ಬರುತ್ತೆ, ದುರಂತ ನಾಯಕರು ಬರ್ತಾರೆ. ಆರಂಭದಿಂದ ಕೊನೆ ತನಕ ತಾನು ತಪ್ಪು ಮಾಡದಿದ್ರೂ ಕೂಡ ವಿಧಿಯಾಟಕ್ಕೆ ಬಲಿಯಾಗಿ ದುರಂತ ನಾಯಕರಾಗ್ತಾರೆ. ಅದೇ ರೀತಿ ನಮ್ಮ ಗಜೇಂದ್ರ ಕೂಡ ಅಷ್ಟೇ. ನಿಮ್ಗೆ ಗೊತ್ತಿರ್ಬೋದು 2015ರಲ್ಲಿ ಕೆ ಗುಡಿಯಲ್ಲಿದ್ದಾಗ ನಡೆದಂಥ ಒಂದು ಘಟನೆ, ಅವನ ಬದುಕಿನ ಎಲ್ಲ ಅವನ ಏನು ಸೌಲಭ್ಯಗಳಿತ್ತು, ಅವನಿಗೆ ಏನೇನು ಆಗಬೇಕು ಕನಸುಗಳಿತ್ತು ಎಲ್ಲವನ್ನು ಕೂಡ ಹಾಳು ಮಾಡ್ತದು. 2015ರಲ್ಲಿ ನಿಮ್ಗೆ ಗೊತ್ತಿರುವ ರೀತಿಯಲ್ಲಿ ಅದು ಮಾವುತನನ್ನ ತುಳಿದು ಸಾಯಿಸಿದೆ. ಗಣಪತಿ ಅಂತ ಮಾವುತ ಅದನ್ನು ತುಳಿದು ಸಾಯಿಸಿತು. ನಂತರ ಅದೇ ಸಂದರ್ಭದಲ್ಲಿ ಶ್ರೀರಾಮ ಆನೆಯನ್ನು ಕೂಡ ಸಾಯಿಸಿತು. ಇದೆಲ್ಲರಿಗೂ ಕೂಡ ಗೊತ್ತು. ಮತ್ತೆ ಅದನ್ನು ನಿಮ್ಗೆ ರಿಪೀಟ್ ಮಾಡಬೇಕಾಗಿಲ್ಲ. ಆದ್ರೆ 2 ಸೂಕ್ಷ್ಮ ವಿಷಯಗಳನ್ನ ನಾವಿಲ್ಲಿ ಗಮನಿಸೋಣ ಅದನ್ನ. ಅದು ಯಾಕೆ ಕೊಂದಿರೋದಂದ್ರೆ ಮದ ಬಂದಿತ್ತು. ಮದ ಬಂದಾಗ ಆನೆಯನ್ನ ಸರಿಯಾಗಿ ಮಾತು ನೋಡ್ಕೊಳ್ಳಿಲ್ಲ ಅನ್ನೋದು ಎಲ್ಲರ ವಾದ. ಇದನ್ನ ಚಿಟ್ಟೆಪ್ಪ ಡಾಕ್ಟರ್ ಕೂಡ ಅದನ್ನ ಹೇಳಿದ್ದಾರೆ ಅದನ್ನ. ಚಿಟ್ಟೆಪ್ಪ ಡಾಕ್ಟರ್‌ಗೆ ಅತ್ಯಂತ ಇಷ್ಟವಾಗಿದ್ದ ಆನೆಗಳಲ್ಲಿ ಗಜೇಂದ್ರ ಒಬ್ಬ. ಆ ಗಜೇಂದ್ರನ ಅವರು ಸತ್ತಾಗ ಕೂಡ ಅವರು ಮಾವುತ ಯಾವ ರೀತಿ ನೋಡ್ಕೊಳ್ತಿದ್ರು ಅನ್ನೋ ಬಗ್ಗೆ ಆಕ್ಷೇಪ ಕೂಡ ಅವರು ವ್ಯಕ್ತಪಡಿಸಿದ್ರು. ಇದೆಲ್ಲವೂ ನಿಜ. ಆದರೆ ಅಲ್ಲಿ ಒಂದು ಸೂಕ್ಷ್ಮತೆ ಏನಂದ್ರೆ, ಈ ಗಜೇಂದ್ರನಿಗೆ ಈ ಮದ್ಯದ ವಾಸನೆ, ಹೆಂಡದ ವಾಸನೆ ಅಂತ ಹೇಳ್ತೀವಲ್ಲ, ಡ್ರಿಂಕ್ಸ್‌ದು ವಾಸನೆ ಇದೆಯಲ್ಲ, ಅದು ಅವನಿಗೆ ಕಂಡ್ರೆ ಆಗಲ್ಲ. ಅವತ್ತು ಆಗಿರುವ ದುರಂತಕ್ಕೆ ಕಾರಣನೂ ಕೂಡ ಅದು. ಆಹ್, ಇನ್ನು ಯಾಕೆ ಕಂಡ್ರೆ ಆಗಲ್ಲ? ಆನೆಗಳಿಗೆ ಯಾವ್ದಾದ್ರು ಕೆಟ್ಟ ವಾಸನೆ ಬರುತ್ತಾ ಅಂತ ನಿಮ್ಗೆ ಅನ್ಸ್ಬೋದು. ಆನೆಗಳಿಗೆ ಸುವಾಸನೆಯಾಗ್ಲಿ, ದುರ್ವಾಸನೆಯಾಗ್ಲಿ ಯಾವ ಒಂದೇ ವಾಸನೆ ಅವರಿಗೆ. ಅವರಿಗೆ ಒಳ್ಳೆ ವಾಸನೆ, ಕೆಟ್ಟ ವಾಸನೆ ಅಂತ ಬರಲ್ಲ. ಆದರೂ ಆ ಮದ್ಯದ ವಾಸನೆ ಬಂದ್ರೆ ಯಾಕೆ ಅವನಿಗೆ ಸಿಟ್ಟು ಅಂದ್ರೆ, ಇದೊಂದು ಒಂದು ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ಅಂತ ನಾವು ಹೇಳ್ಬೋದು. ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡಿದಾಗ, ಈಗ ನಮ್ಗೆ ನೋಡಿ, ನಾವು ಒಂದು ಗುಂಪಿನಲ್ಲಿದ್ದಾಗ ಯಾರೋ ಒಬ್ರು ತುಂಬಾ ಡ್ರಿಂಕ್ಸ್ ಮಾಡಿದವರು ಹತ್ತಿರ ಬಂದಾಗ ಆ ಸ್ಮೆಲ್ ನಮ್ಗೆ ಎಷ್ಟು ಕಿರಿಕಿರಿ ಆಗುತ್ತೆ. ಅಂದ್ರೆ ಅದು ನಮ್ಗೆ ಆ ಸ್ಮೆಲ್ ಮಾತ್ರ ಅಲ್ಲ. ಈ ಗಜೇಂದ್ರನಿಗೆ ಯಾವ ರೀತಿ ಅನುಭವ ಆಗಿದೆ ಅಂದ್ರೆ, ಆ ಸ್ಮೆಲ್ ಬಂದಾಗ ಆ ಮಾವುತನ ವರ್ತನೆ ಬದಲಾಗೋದು ಅವನು ಗಮನಿಸಿದ್ದಾನೆ ಅವನು ಸಾಕಷ್ಟು ಸಲ. ಅಂದ್ರೆ ಅವನು ಡ್ರಿಂಕ್ಸ್ ಮಾಡಿ ಬಂದಾಗ ಅವನ ವರ್ತನೆಗೂ, ಆ ವಾಸನೆ ಬರದಿರುವಾಗ ಅಂದ್ರೆ ಡ್ರಿಂಕ್ಸ್ ಮಾಡದಿರುವಾಗ ಅವನ ವರ್ತನೆಗೂ ವರ್ತನೆಯ ವ್ಯತ್ಯಾಸವನ್ನ ಗಜೇಂದ್ರ ಸಾಕಷ್ಟು ಸಾರಿ ಗುರುತು ಮಾಡಿದ್ದಾನೆ. ಆ ವಾಸನೆ ಬಂದರೆ ಇವನೇನೋ ನನಗೆ ಕಿರಿಕಿರಿ ಮಾಡ್ತಾನೆ ಅನ್ನೋದು ಅವನ ಮನಸ್ಸಿನಲ್ಲಿ ಮೊದಲೇ ಬಂದಿರುತ್ತೆ. ಅವತ್ತು ಕೂಡ ಮದ ಬಂದಾಗ ನೀವು ನೋಡಿ, ನಾವು ಅಲ್ಲಿ ಹಿಂದೆನೂ ಕೂಡ ಹೇಳಿದ್ದೀನಿ, 3 ಥರ ಮದ ಬರುತ್ತೆ. ಅದ್ರ ಪ್ರೀ ಮಸ್ತು, ಪೋಸ್ಟ್ ಪೀಕ್ ಮಸ್ತು ಮತ್ತೆ ಪೋಸ್ಟ್ ಮಸ್ತು ಅಂತ ಹೇಳ್ತೀವಿ ನಾವು, 3 ಥರದ್ದು. ಈ ಗಜೇಂದ್ರನಿಗೆ ಅವತ್ತು ಆರಂಭದ ಮದ ಬಂದು ಅದು ಪೀಕ್ ಹಂತಕ್ಕೆ ಹೋಗುವ ಸ್ಥಿತಿಯಲ್ಲಿ ಅವನು ತುಂಬ ವಿಶೇಷವಾಗಿ ನೋಡ್ಕೋಬೇಕಾಗಿತ್ತು. ಆದರೆ ಅವತ್ತೇನು ಮಾಡಿದ್ದಾರೆ ಅಂದರೆ, ಎಲ್ಲ ಟೂರಿಸ್ಟ್‌ಗಳನ್ನ ಕೆ ಗುಡಿಗೆ ಬಂದಿದ್ದಾರೆ. ಆ ಕೆ ಗುಡಿಗೆ ಟೂರಿಸ್ಟ್‌ಗಳು ಬಂದಾಗ ಅದನ್ನು ಫೋಟೋ ಶೂಟ್ ನಡೀತದೆ ಅಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ಅದು ಕಾನೂನು ಪ್ರಕಾರನೋ ಕಾನೂನು ಬಾಹಿರವಾಗಿಯೋ ಹಾಗೇನು ನಡೀತಾ ಇತ್ತಂದ್ರೆ, ಆ ಮಾವುತರು ದುಡ್ಡು ಇಸ್ಕೊಳ್ತಾ ಇದ್ರು. ₹100, ₹50 ದುಡ್ಡು ಇಸ್ಕೊಳ್ತಾ ಇದ್ರು. ಆಮೇಲೆ ಫೋಟೋ ಶೂಟ್ ನಡೀತಾ ಇತ್ತು. ಆ ಮದ ಬಂದಾಗ ಗಜೇಂದ್ರನನ್ನ ಆಕ್ಚುಲಿ ಅವರು ಕಾಡಿಗೆ ಕೂಡ ಬಿಡಬಾರದಿತ್ತು. ಅದನ್ನು ಬೇರೆ ಕಡೆ ಕಟ್ಟಿ ಹಾಕಬೇಕಾಗಿತ್ತು. ಆದರೆ ಅವತ್ತು ಅಲ್ಲಿ ಕರ್ಕೊಂಡು ಬಂದಿದ್ದಾರೆ. ಫೋಟೋ ಶೂಟ್ ನಡೆದಿದೆ. ಪಕ್ಕದಲ್ಲಿ ಮಾವುತ ನಿಂತಿದ್ದಾನೆ. ಡಾಕ್ಟ್ರು ಹೇಳಿದ ಪ್ರಕಾರ ಅವನು ಮದ್ಯ ಸೇವನೆ ಮಾಡಿದ್ದ. ಆ ವಾಸನೆಯಿಂದ ಸಾಕಷ್ಟು ಹೊತ್ತು ನಿಂತು ಕಿರಿಕಿರಿಯಾದಂಥ ಗಜೇಂದ್ರ ತಡ್ಕೊಳ್ಳಿಕ್ಕಾಗದೆ ಮಾವುತನ ಸಾಯಿಸಿದೆ. ನಿಮ್ಗೆ ಮದದ ಬಗ್ಗೆ ಹಿಂದೇನು ಹೇಳಿದ್ನಲ್ಲ, ಅವನು ಪೀಕ್ ಮಸ್ತ್ ಯಾವಾಗ ಬರುತ್ತೋ ಆಗ ಆ ಆನೆಗೆ ಮಾವುತ ಯಾರು, ತನ್ನನ್ನು ಕಾವಡಿ ಯಾರು, ಅಥವಾ ಸಾಕಿದವರು ಯಾರು, ಅಧಿಕಾರಿಗಳಾರು ಯಾವುದೂ ಕೂಡ ಗೊತ್ತಿರಲ್ಲ. ಅದು ಒಂದು ವಿಶೇಷವಾದ ಸ್ಥಿತಿಯಲ್ಲಿರುವಾಗ ಎಲ್ರನ್ನೂ ಕೂಡ ಮರೀತಾರೆ. ಆ ಹಂತದಲ್ಲಿ ತುಳಿದು ಸಾಯಿಸಿದೆ. ಇದು ಅವತ್ತಾಗಿರುವಂಥ ದುರ್ಘಟನೆ. ಎರಡನೇದಾಗಿ ಶ್ರೀರಾಮ ಆನೆಯನ್ನು ಕೊಂದಿರೋದು. ನೋಡಿ, ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಮನುಷ್ಯರಿಗೂ ಆನೆಗಳಿಗೂ ಯೋಚನೆ ಮಾಡುವ ಮತ್ತೆ ಅವರ ಬದುಕಿನ ಕ್ರಮಗಳಲ್ಲಿ ಸಾಕಷ್ಟು ಸಾಮ್ಯತೆ ಇರೋದನ್ನು ನಿಮ್ಗೆ ಹಿಂದೆನೂ ಕೂಡ ಹೇಳಿದ್ದೀನಿ. ಶ್ರೀರಾಮ ಆನೆಯನ್ನು ಅವತ್ತು ಈ ಮಾವುತನ ಕೊಂದಾದ ನಂತರ ಶ್ರೀರಾಮ ಆನೆಯನ್ನು ಅಟ್ಸ್ಕೊಂಡು ಹೋಗಿ ದಂತದಲ್ಲಿ ಚುಚ್ಚಿ ಅದನ್ನು ಸಾಯಿಸಿದೆ. ಯಾಕೆ ಸಾಯಿಸಿದೆ? ಅಲ್ಲಿ ಬೇರೆ ಬೇರೆ ಆನೆಗಳಿದ್ವು. ಆದರೂ ಅದು ಯಾಕೆ ಶ್ರೀರಾಮನ ಮಾತ್ರ ಯಾಕೆ ಸಿಟ್ಟು ಅಂದರೆ, ನೋಡಿ, ಮದ ಬಂದಾಗ ಆನೆ ವಾಸ್ತವ ಸ್ಥಿತಿಯಲ್ಲಿ ಇರಲ್ಲ ಅದು. ಅದು ಅದರ ಮನಸ್ಸಿನ ಸುತ್ತ ಮನಸ್ಸು ಅಂತ ಹೇಳ್ತೀವಲ್ಲ, ಆ ಮನಸ್ಸಿನಲ್ಲಿದ್ದ ಕೆಲವು ಘಟನೆಗಳು ಹೊರಗೆ ಬರ್ತವೆ. ಶ್ರೀರಾಮ ಆನೆ ಕೂಡ ಅದೇ ರೀತಿ. ಯಾಕೆಂದ್ರೆ ಶ್ರೀರಾಮ ಆನೆ ಗಜೇಂದ್ರನನ್ನ ಸೆರೆ ಹಿಡಿದ ಆನೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಒಂದು ಆನೆ ಅದು. ಆಗಿನ ಸಿಟ್ಟು,
ಅದು ನಂತರ ಅದು ಪಳಗಿದೆ, ಎಲ್ಲವನ್ನು ಮರ್ತಿದೆ. ಆದರೆ ನಮ್ಮ ಮನಸ್ಸಲ್ಲಿ ನೋಡಿ, ಈಗ ನಿಮಗೆ ನೋಡಿ ಸೈಕ್ರಿಯಾಟ್ರಿಗಳ ಹತ್ರ ಹೋದಾಗ ನಮ್ಮ ಕೆಲವು ವರ್ತನೆಗಳನ್ನು ಅವ್ರು ಕಂಡುಹಿಡಿತಾರೆ, ಪತ್ತೆ ಹಚ್ತಾರೆ. ಕೆಲವರಿಗೆ ಬೆಂಕಿ ಕಂಡ್ರೆ ಆಗಲ್ಲ, ಗಾಳಿ ಕಂಡ್ರೆ ಆಗಲ್ಲ, ಸದ್ದು ಕಂಡ್ರೆ ಆಗಲ್ಲ. ಇದು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಯಾವುದೋ ಒಂದು ಘಟನೆ ನಮ್ಮ ಮನಸ್ಸಿನಲ್ಲಿ ಅದು ಅಚ್ಚೊತ್ತಿರುತ್ತೆ ಅದು. ಅದು ನಮ್ಗೆ ಗೊತ್ತಿರಲ್ಲ. ಅದು ಒಳಗಡೆ ಇರುತ್ತೆ ಅದು. ಅವರು ಅದನ್ನು ಹಿಪ್ನಾಟಿಸಮ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಟ್ರೀಟ್ಮೆಂಟ್‌ಗಳ ಮೂಲಕ ಅದನ್ನು ಹೊರತೆಗೆದು ಅವರಿಗೆ ಹೇಳಿ ಅದನ್ನು ಪರಿಹಾರ ಮಾಡ್ತಾರೆ. ಅದೇ ರೀತಿ ಗಜೇಂದ್ರನ ಮನಸ್ಸಿನಲ್ಲಿ ಶ್ರೀರಾಮನ ಬಗ್ಗೆ ಒಂದು ದ್ವೇಷ ಇತ್ತು, ಒಂದು ಸಿಟ್ಟಿತ್ತು, ಒಂದು ಆಕ್ರೋಶ ಇತ್ತು ಅದು. ಅದು ಯಾರಿಗೂ ಗೊತ್ತಿರಲಿಲ್ಲ. ಅದು ಗಜೇಂದ್ರನಿಗೂ ಕೂಡ ಗೊತ್ತಿರಲಿಲ್ಲ. ಆ ಮದ ಬಂದಾಗ ಯಾವಾಗ ನಮ್ಮ ಮಾವುತನನ್ನ ಸಾಯಿಸ್ತು, ಆ ಸಿಟ್ಟು ಬಂದಾಗ ಶ್ರೀರಾಮನ ಕಂಡಾಗ ಎಲ್ಲೂ ಕೂಡ ಅದು ಸ್ಫೋಟ ಆಗಿದೆ. ಶ್ರೀರಾಮನನ್ನ ಅವತ್ತು ಸಾಯಿಸಿದೆ. ಈ ಘಟನೆಯಿಂದ ನೋಡಿ ಎಂಥ ಒಂದು ಅದ್ಭುತ ಆನೆ. ಅದನ್ನ ಕೇಗುಡಿಯಲ್ಲಿ 16 ವರ್ಷ ಇದ್ದರೂ ಕೂಡ ನಂತರ ಅದನ್ನು ದಸರಾ ಆಗಿರ್ಬೋದು, ಬೇರೆ ಬೇರೆ ಸೆರೆ ಕಾರ್ಯಾಚರಣೆ ಆಗಿರ್ಬೋದು, ಎಲ್ಲವೂ ಕೂಡ ಅದನ್ನು ಕರ್ಕೊಂಡು ಹೋಗೋದು ಬಂದ್ ಮಾಡಿದ್ದಾರೆ. ಒಂಥರ ಜೈಲಲ್ಲಿ ಇಟ್ಟ ರೀತಿಯಲ್ಲಿ ಸಾಕಷ್ಟು ವರ್ಷ ಅಲ್ಲೇ ಇತ್ತು. ಆದರೆ ಅರ್ಜುನನಿಗೂ ನಮ್ಮ ಗಜೇಂದ್ರನಿಗೆ ನೋಡಿ, ಅರ್ಜುನ ಕೂಡ ಒಂದು ಆರೋಪ ಹೊತ್ತಿದ್ದ. ಅವನು ಮಾವುತನನ್ನು ತುಳಿದು ಸಾಯಿಸಿದ್ದಾನೆ ಅಂತ ಇತ್ತು. ನಂತರ ಅದೆಲ್ಲವನ್ನ ತಪ್ಪನ್ನು ತಿದ್ದುಕೊಂಡು ಮಾಡದ ತಪ್ಪಿಗೋ ಅಥವಾ ಮಾಡಿದ ತಪ್ಪಿಗೋ ಒಂದು ಪರಿಹಾರ ಇತ್ತಲ್ಲಿ. ಅಧಿಕಾರಿಗಳೆಲ್ಲರೂ ಗುರುತಿಸಿ ಆ ಅರ್ಜುನನಿಗೆ ಇನ್ನೊಂದು ಸರಿ ಅವಕಾಶ ಕೊಟ್ಟರು. ನಿಮ್ಗೆ ಗೊತ್ತಿರ್ಬೋದು ನಂತರ ದಂತಕಥೆ ಆದ ಅರ್ಜುನ ಎಷ್ಟು ಚೆನ್ನಾಗಿ ಅಂಬರಿ ಹೊತ್ತಿದ್ದಾನೆ, ಎಲ್ರ ಕಣ್ಮಣಿ ಯಾವ ರೀತಿ ಆದ ಅಂತೇಳಿ. ಅದೇ ಅವಕಾಶ, ಅದೇ ಅದೃಷ್ಟ ನಮ್ಮ ಗಜೇಂದ್ರನಿಗೆ ಬರಲಿಲ್ಲ. ಗಜೇಂದ್ರನ್ನ ಸಾಕಷ್ಟು ಡಾಕ್ಟರ್‌ಗಳು ಮತ್ತೆ ಅಧಿಕಾರಿಗಳು ಅವನ ಶಿಫಾರಸು ಮಾಡಿದರೂ ಕೂಡ ಯಾರೂ ಕೂಡ ಧೈರ್ಯ ತೆಕೊಳ್ಳಿಲ್ಲ. ಯಾಕಂದ್ರೆ ಮಾವುತನನ್ನು ಸಾಯಿಸಿದೆ, ಶ್ರೀರಾಮ ಆನೆಯನ್ನು ಸಾಯಿಸಿದೆ. ಹಾಗಾಗಿ ಅಂಥ ಒಂದು ಅದ್ಭುತವಾದ ಆನೆ. ಯಾವ ಸಾಕಾನೆ ಶಿಬಿರದಲ್ಲೂ ಗಜೇಂದ್ರನಂಥ ಆನೆ ಇರಲಿಲ್ಲ. ಈಗಲೂ ಇಲ್ಲ ಅದು. ಈಗ ವಯಸ್ಸಾಗಿದೆ ಅದಕ್ಕೆ 65 ವರ್ಷ ಅದು ಗಜೇಂದ್ರನಿಗೆ. ಅಂಥ ಒಂದು ಅದ್ಭುತ ಆನೆ ಒಂಥರ ಕಣ್ಮರೆಯಾಗುವ ಸ್ಥಿತಿಯಲ್ಲಿ ತನ್ನ ನಿವೃತ್ತ ಜೀವನವನ್ನ ಕೇಗುಡಿಯಲ್ಲಿ ಅದು ನಡೆಸ್ತಾ ಇತ್ತು. ಎಂಥ ವಿಚಿತ್ರ ಅಂದರೆ, ಆ ಕೇಗುಡಿಯಲ್ಲಿ 2024 ನವೆಂಬರ್ ತಿಂಗಳಲ್ಲಿ ಅದನ್ನ ಬೂದಿ ಪಡಗ ಅನ್ನೋ ಒಂದು ಶಿಬಿರಕ್ಕೆ ಶಿಫ್ಟ್ ಮಾಡ್ಲಿಕ್ಕೆ ತಯಾರಿ ನಡೆಸಿದ್ರು. ಬೂದಿ ಪಡಗ ಹೊಸದಾಗಿ ಈಗ ಆಗ್ತಾ ಇರುವಂಥ ಒಂದು ಪ್ರವಾಸಿ ತಾಣ ಅದು. ಇನ್ನೂ ಕೂಡ ಅದು ಆರಂಭ ಆಗಲಿಲ್ಲ ಅದು. ಅಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದಿದ್ರೂ ಕೂಡ ಈ ಒಂದೇ ಒಂದು ಆನೆನ ಅಲ್ಲಿಗೆ ಶಿಫ್ಟ್ ಮಾಡಿದಾಗ, ಅವತ್ತು ನನಗೆ ಗೊತ್ತಾಯಿತು 2024ರಲ್ಲಿ ಆ ಶಿಫ್ಟ್ ಮಾಡೋ ದಿನನೇ ಅಲ್ಲಿಗೆ ಹೋಗಿದ್ದೆ. ಅಲ್ಲಿಯವ್ರ ಜೊತೆ ಮಾತಾಡಿದೆ, ಮಾವುತರ ಜೊತೆ ಮಾತಾಡಿದೆ. ಎಂಥ ಒಂದು ವಾತಾವರಣ ಇತ್ತು ಅಂದರೆ ನೋಡಿ, ನಾವು ಬರೀ ಆನೆ, ಅದ್ರ ತಪ್ಪು ಇದನ್ನು ಮಾತ್ರ ನೋಡ್ತೀವಿ. 16 ವರ್ಷದಲ್ಲಿ ಆ ಕೇಗುಡಿಯ ಒಂದು ಸದಸ್ಯನಾಗಿದ್ದ, ಒಂದು ಕುಟುಂಬದ ವ್ಯಕ್ತಿಯಾಗಿದ್ದ ನಮ್ಮ ಗಜೇಂದ್ರ. ಒಂದ್ ದಿವಸ ಮುಂಚೆ ಅವನು ಶಿಬಿರದಿಂದ ಶಿಫ್ಟ್ ಮಾಡ್ತಾರೆ ಅಂದಾಗ ಇಡೀ ಶಿಬಿರದ ಅಲ್ಲಿ ಹಾಡಿ ಮಕ್ಕಳಾಗಿರ್ಬೋದು, ಕುಟುಂಬದವರಾಗಿರ್ಬೋದು ಎಲ್ರೂ ಕಣ್ಣೀರು ಹಾಕಿದ್ದಾರೆ. ನಮ್ಮ ಯಾವುದೋ ಹುಡುಗನನ್ನ, ನಮ್ಮ ಮಗನನ್ನ ಇನ್ನೊಂದು ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗಿ ಬಿಡ್ತಾರೆ ಅನ್ನೋ ಒಂದು ಸ್ಥಿತಿ ಇತ್ತು. ಅಲ್ಲಿ ಒಂದು ನಮ್ಮ ಕೇಗುಡಿಯಲ್ಲಿ ಬದಲಾವಣೆಗೆ ಗಜೇಂದ್ರ ಎಂಥ ಒಂದು ಕಾರಣ ಆಗಿದ್ದಾನೆಂದ್ರೆ, ಸಾಕಷ್ಟು ಬದಲಾವಣೆಗಳನ್ನು ಅಲ್ಲಿ ಮಾಡಿದ್ದಾನೆ. ಉದಾಹರಣೆಗೆ ಮಕ್ಕಳನ್ನ ಹೇಳ್ತೀನಿ. ಅಲ್ಲಿ ಸಾಕಷ್ಟು ಮಕ್ಕಳಿದ್ದಾರೆ. ಆ ಮಕ್ಕಳಲ್ಲಿ ಶಾಲೆಗೆ ಹೋಗಲ್ಲ. ನಿಮ್ಗೆ ಗೊತ್ತಿರ್ಬೋದು ಹಾಡಿಗಳಲ್ಲಿ ಶಾಲೆಗೆ ಹೋಗ್ಲಿಕ್ಕೆ ಹಿಂಜರಿತಾರೆ. ಆನೆಗಳು ಸಿಕ್ಕಿದ್ರೆ ಸಾಕು ಆನೆ ಜೊತೆ ಆಟ ಆಡ್ತಾರೆ. ಶಾಲೆಗಳಿಗೆ ಹೋಗದಿರುವ ಸಾಕಷ್ಟು ಹುಡುಗರು ಶಾಲೆಗಳಿಗೆ ಹೋಗ್ತಾ ಇರಲಿಲ್ಲ. ಗಜೇಂದ್ರನ ಜೊತೆ ಆಟ ಆಡ್ತಿದ್ರು. ಆಗ ಅಲ್ಲಿಗೆ ಬಂದಂಥ ಒಂದು ಅರಣ್ಯಾಧಿಕಾರಿಗಳು ಒಂದು ಕಂಡೀಷನ್ ಹಾಕ್ತಾರೆ. ನೀವು ಗಜೇಂದ್ರನ ಹತ್ತಿರ ಹೋಗ್ಬೇಕಾದ್ರೆ, ಗಜೇಂದ್ರನ ಮುಟ್ಟಬೇಕಾದ್ರೆ, ಅವನ ಜೊತೆ ಆಟ ಆಡಬೇಕಾದ್ರೆ ಅಥವಾ ಕಾಡಿಗೆ ಹೋಗ್ಬೇಕಾದ್ರೆ ನೀವು ಸ್ಕೂಲಿಗೆ ಹೋಗಬೇಕು. ಸ್ಕೂಲಿಗೆ ಹೋದ್ರೆ ಶನಿವಾರ, ಭಾನುವಾರ ಮಾತ್ರ ಗಜೇಂದ್ರನ ಜೊತೆ ಬಿಡ್ತೀವಿ ಅಂತೇಳಿ ಒಂದು ಕಂಡೀಷನ್ ಹಾಕ್ತಾರೆ. ಇದು ಎಲ್ಲೂ ಕೂಡ ರೆಕಾರ್ಡ್ ಆಗಲಿಲ್ಲ. ನೀವು ಈಗಲೂ ಹೋಗಿ ಆ ಕೆ ಗುಡಿಯ ಸ್ಕೂಲ್‌ಗಳಲ್ಲಿ ಪರಿಶೀಲನೆ ಮಾಡಿ, ಅಲ್ಲಿನ ಹಳೆ ಕಡತಗಳನ್ನು ತೆಗೆದು ನೋಡಿ. ಅಲ್ಲಿನ ಎಲ್ಲ ಹಾಡಿಯ ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ. ಈಗೆಲ್ಲ ಸಾಕಷ್ಟು ಜನ 10th ಪಾಸ್ ಆಗಿರ್ಬೋದು. ಒಂದು 10 ಒಂದು 7, 8 ವರ್ಷದ ಹಿಂದೆನೇ ಆಗಿದೆ ಇದು. ಎಲ್ಲ ಮಕ್ಕಳು ಅಲ್ಲಿ ವಿದ್ಯಾವಂತರಾಗಿದ್ದಾರೆ. ವಿದ್ಯಾವಂತರಾಗಲಿಕ್ಕೆ ಕಾರಣ ನಮ್ಮ ಗಜೇಂದ್ರ. ಅಂತ ಒಂದು ವಾತಾವರಣ ಇದ್ದಂಥ ಶಿಬಿರದಿಂದ ಅವನನ್ನು ಶಿಫ್ಟ್ ಮಾಡಿದಾಗ ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ದಾರೆ. ನೀವು ವಿಡಿಯೋದಲ್ಲಿ ನೋಡಿದ್ರೆ ಗಮನಿಸ್ಬೋದು. ಎಲ್ಲ ಹುಡುಗರು ಅವನ ಮೇಲೆ ಎಷ್ಟು ಜನ ಹುಡುಗರು ಇರ್ತಿದ್ದಾರೆ ಅಂದ್ರೆ 10 ರಿಂದ 15 ಜನ ಹುಡುಗರು ಕೂತ್ಕೊಳ್ತಾ ಇದ್ರು. ಆ ಗಜೇಂದ್ರನಿಗೆ ಅಷ್ಟು ಖುಷಿ. ಅಷ್ಟೂ ಮಕ್ಕಳನ್ನ ಕಾಡಿಗೆ ಕರ್ಕೊಂಡು ಹೋಗಿ, ಆ ಕಾಡಲ್ಲಿ ಸೊಪ್ಪು ಕಡ್ಕೊಂಡು ಬಂದು ಅಲ್ಲಿ ಸ್ನಾನ ಮಾಡಿಸಿ ಅವರೆಲ್ಲ ಕರ್ಕೊಂಡು ಬರ್ತಾರೆ. ಒಂದು ತುಂಬ ಖುಷಿಯಲ್ಲಿದ್ದಾನೆ. ನಿಮ್ಗೆ ಗೊತ್ತಿರ್ಬೋದು 63, 65 ವರ್ಷದ ಗಜೇಂದ್ರನಿಗೆ ತನ್ನ ನಿವೃತ್ತಿ ಜೀವನ, ಆನೆಗಳು ಜಾಸ್ತಿ ಬದುಕಲ್ಲ. ಸಾಕಾನೆಗಳು ಹೆಚ್ಚೆಂದರೆ ಒಂದು 70 ವರ್ಷ ಬದುಕ್ಬೋದು. 80 ವರ್ಷ ಅದು ತುಂಬ ಅಪರೂಪ ಅದು ಬದುಕುವಂಥದ್ದು. ಅಂಥ ಒಂದು ನಿವೃತ್ತ ಜೀವನ ಇಳಿ ವಯಸ್ಸಿನಲ್ಲಿ ಇರುವಂಥ ಗಜೇಂದ್ರನ ಕೇಗುಡಿ ಶಿಫ್ಟ್ ಮಾಡಿದಾಗ ಸಾಕಷ್ಟು ಜನ ಆಕ್ಷೇಪ ವ್ಯಕ್ತಪಡಿಸಿದರು. ಅಲ್ಲಿ ಅಗತ್ಯ ಇಲ್ಲ ಅಂತೇಳಿ. ಅವತ್ತು ನಾನು ಕೂಡ ಅರಣ್ಯ ಸಚಿವರಿಗೆ ಅಲ್ಲಿಂದನೇ ಅವರಿಗೆ ನಮ್ಮ ಬಂದಂಥ ವರದಿಗಳನ್ನು ಕಳಿಸಿದ್ದೆ. ಅವತ್ತು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದ್ವಿ, ಮತ್ತೆ ಕೇಗುಡಿ ಕರ್ಕೊಬನ್ನಿ. ಕೇಗುಡಿಗೆ ಸಾಧ್ಯ ಇಲ್ಲ ಅಂದರೆ ಬೇರೆ ಯಾವುದೋ ಶಿಬಿರಕ್ಕೆ ಅದನ್ನು ಕಳಿಸಿ ಅಂತೇಳಿ. 1 ವರ್ಷ ಕೂಡ ಅಲ್ಲೇ ಇತ್ತು ಅದು. ಆದರೂ ಯಾವುದೇ
ಬದಲಾವಣೆ ಆಗಿರಲಿಲ್ಲ. ಈಗ ಅರಣ್ಯ ಸಚಿವರು ಸ್ಪಂದನೆ ಕೊಟ್ಟಿದ್ದಾರೆ. ಮತ್ತಿಗೋಡು ಶಿಬಿರಕ್ಕೆ ಅದನ್ನು ಕಳಿಸಿದ್ದಾರೆ. ಇದೆಲ್ಲವೂ ಕೂಡ ಸ್ವಾಗತ ಮಾಡೋಣ. ಆದರೆ ಒಂದು ಮತ್ತಿಗೋಡು ಶಿಬಿರದಲ್ಲಿ ಎಲ್ಲವೂ ಕೂಡ ಓಕೆನಾ, ರಕ್ಷಣೆ ಇದೆಯಾ ಅಂತೇಳಿ, ಯಾಕಂದರೆ ನಮ್ಮ ಕೈಲಿರಲ್ಲ, ಅಧಿಕಾರಿಗಳ ಕೈಲಿರಲ್ಲ, ಮಾವುತರ ಕೈಲಿರಲ್ಲ, ಕಾಡಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಿರಲ್ಲ. ಮತ್ತಿಗೋಡು ಶಿಬಿರದಲ್ಲೂ ಕೂಡ ಸಾಕಷ್ಟು ಕಾಡಾನೆಗಳ ದಾಳಿ ಆಗಿರುವುದನ್ನು ನೀವು ಗಮನಿಸಿರ್ಬೋದು. ಅಲ್ಲಿ ರೌಡಿ ರಂಗ ಅಂಥ ಅದ್ಭುತವಾದ ಆನೆ ಒಂದು ರಾತ್ರಿಯಲ್ಲಿ ಮೇಲಕ್ಕೆ ಬಿಟ್ಟಂಥ ಸಂದರ್ಭದಲ್ಲಿ ಕೇರಳದ ಒಂದು ಬಸ್ಸು ಗುದ್ದಿ ಅದನ್ನು ಕೊಂದಿರೋದನ್ನು ನೀವು ನೋಡಿರ್ಬೋದು. ಮತ್ತು ನಮ್ಮ ಭೀಮನಿಗೆ ಕೂಡ ಕಾಡಾನೆ ಅಟ್ಯಾಕ್ ಆಗಿ ಅದನ್ನು ಬದುಕಿರೋದೇ ಅವನು ದೊಡ್ಡದು ಅದೇ ಶಿಬಿರದಲ್ಲಿ. ಮತ್ತು ಸಾಕಷ್ಟು ಒಂದು ಡೆತ್ ಕೂಡ ಅಲ್ಲಿ ಆಗಿದೆ ಕಾಡಾನೆ ದಾಳಿಯಿಂದಾಗಿ. ಹಾಗಾಗಿ ಅವನಿಗೆ ಹೋರಾಟ ಮಾಡುವಂಥ ಸ್ಥಿತಿಯಲ್ಲಿಲ್ಲ. ಅವನು 65 ವರ್ಷ ಅಂದಾಗ ಅವನಿಗೆ ಹೋರಾಟ ಮಾಡೋ ಸ್ಥಿತಿಯಲ್ಲಿಲ್ಲ. ಎಲ್ಲರೂ ಅವನನ್ನು ಒಂಥರ ಚೆನ್ನಾಗಿ ನೋಡ್ಕೊಳ್ಳಿ. ಅವನಿಗೀಗ ಬೇರೆ ಆನೆಗಳು ಸಿಗುತ್ತೆ, ಸಂಗತಿ ಸಿಗುತ್ತೆ. ಹಾಗಾಗಿ ಅವನ ಮಾನಸಿಕ ಬದಲಾವಣೆ ಕೂಡ ಆಗುತ್ತೆ. ಅವನು ಖುಷಿಯಲ್ಲಿ ಇರ್ಬೋದು. ಎಲ್ಲರೂ ಸೇರಿ ಗಜೇಂದ್ರನನ್ನು ಉಳಿಸ್ಕೊಳ್ಳೋಣ. ಯಾಕಂದರೆ ಯಾವ ರೀತಿ ನಮಗೆ ಅಭಿಮನ್ಯು, ಅರ್ಜುನ, ದ್ರೋಣ ಇಂಥ ಆನೆಗಳು ಇನ್ನೂ ಸಿಗಲ್ವೋ, ಅದೇ ರೀತಿ ಗಜೇಂದ್ರನಂಥ ಆನೆಗಳು ಕೂಡ ನಮ್ಗೆ ಸಿಗಲ್ಲ. ಅವನ್ನ ಎಲ್ಲರೂ ಕೂಡ ಎಲ್ಲರೂ ಸೇರಿಕೊಂಡು ಅವನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತೇಳಿ ಹಾರೈಸೋಣ. ಎಲ್ರಿಗೂ ಕೂಡ ನಮಸ್ತೆ.